ಸರ್ವರಿಗೂ ನಮಸ್ಕಾರಗಳು. ಬಂಧುಗಳೇ, ಛಲಬೇಕು ಮನುಜಂಗೆ ಸಾಧಿಸುವ ಛಲಬೇಕು, ಎಲ್ಲ ಮುಗಿಯಿತು ಎಂದರೂ ಕೊನೆಯಲ್ಲಿ ಹುಟ್ಟುವ ಭರವಸೆಯೇ ದಾರಿದೀಪವಾಗಬೇಕು. ಬಂಧುಗಳೇ, ನಾವು ಮನುಜರು ಎಂಬ ಕಾರ್ಯಕ್ರಮದಡಿ ಇನ್ನೊಂದು ಕಥಾ ಮಾಲಿಕೆಯೊಂದಿಗೆ ಇಂದು ಆಗಮಿಸಿದ್ದೇನೆ. ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳನ್ನೇ ಬೆಟ್ಟದಂತೆ ಭಾವಿಸಿ ಇನ್ನು ಎಲ್ಲವೂ ಮುಗಿದು ಹೋಯಿತು ಎಂದು ಚಿಂತಿಸುವವರ ನಡುವೆ ತನ್ನ ಕಾಲನ್ನೇ ಕಳೆದುಕೊಂಡರೂ ಸಾಮಾನ್ಯವಾದ ಮನುಷ್ಯನು ಏರಲಾಗದಷ್ಟು ಎತ್ತರವಾದ ಮೌಂಟ್ ಎವರೆಸ್ಟನ್ನು ಕೃತಕ ಕಾಲಿನಿಂದ ಏರಿದ ಅರುಣಿಮಾ ಸಿನ್ಹಾಳ ರೋಚಕವಾದ ಜೀವನದ ಕಥೆ ನಮಗೂ ನಮ್ಮ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಲಿ ಎಂದು ಹಾರೈಸುತ್ತಾ, ಅರುಣಿಮಾ ಸಿನ್ಹಾ 1989 ಜುಲೈ 20 ಉತ್ತರ ಪ್ರದೇಶದಲ್ಲಿ ಜನಿಸಿದರು. ಇವರ ತಂದೆ ಭಾರತೀಯ ಸೇನೆಯಲ್ಲಿನ ಅಧಿಕಾರಿ. ತಂದೆಯಂತೆ ತಾವು ಭಾರತೀಯ ಸೇನೆಯನ್ನು ಸೇರಬೇಕೆಂಬ ಮಹತ್ವಾಕಾಂಕ್ಷೆಯಲ್ಲಿ ಬೆಳೆದ ಅರುಣಿಮಾ ಸಿನ್ಹಾ 2011 ಹೊತ್ತಿಗೆ ಭಾರತ ರಾಷ್ಟ್ರೀಯ ವಾಲಿಬಾಲ್ ತಂಡದ ಪ್ರಮುಖ ಭಾಗವಾಗಿದ್ದರು. ಅದೃಷ್ಟದೊಂದಿಗೆ ದುರಾದೃಷ್ಟವು ಹಿಂಬಾಲಿಸುತ್ತದೆ ಎಂಬಂತೆ 2011 ಅವರ ಕನಸಿನ ಭಾರತೀಯ ಸೇನೆಯನ್ನು ಸೇರುವ ಆಸೆ ಈಡೇರುವ ಅವಕಾಶ ಒದಗಿ ಬರುತ್ತದೆ. CISFನಿಂದ ಭಾರತೀಯ ಸೇನೆ ಸೇರಲು ಪತ್ರವೊಂದು ಬಂದಿರುತ್ತದೆ. ಆದರೆ ಅವರ ಈ ನೇಮಕಾತಿ ಪತ್ರದಲ್ಲಿ ಅರುಣಿಮಾ ಸಿನ್ಹಾರವರ ಹೆಸರು ತಪ್ಪಾಗಿ ಮುದ್ರಿತವಾಗಿರುತ್ತದೆ. ಅದನ್ನು ಸರಿಪಡಿಸಲು ಅವರು ದೆಹಲಿಗೆ ತೆರಳಲು ಉತ್ತರ ಪ್ರದೇಶದ ಲಕ್ನೋದಿಂದ ಪದ್ಮಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸುತ್ತಿರುತ್ತಾರೆ. ಆದರೆ ತಮ್ಮ ಆ ರಾತ್ರಿಯ ಪಯಣದಲ್ಲಿ ಘೋರ ದುರಂತಕ್ಕೆ ಒಳಗಾಗುತ್ತಾರೆ. ಇವರು ಪ್ರಯಾಣಿಸುತ್ತಿದ್ದ ಬೋಗಿಗೆ ಇಬ್ಬರು ದರೋಡೆಕೋರರು ನುಗ್ಗಿ ಅಲ್ಲಿರುವ ಜನರಿಂದ ಹಣ ಆಭರಣಗಳನ್ನು ದೋಚುತ್ತಾರೆ. ನಂತರ ಅರುಣಿಮಾ ಸಿನ್ಹಾರವರ ಕುತ್ತಿಗೆಯಲ್ಲಿರುವ ಬಂಗಾರದ ಸರವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆ ಸಂದರ್ಭದಲ್ಲಿ ಅರುಣಿಮಾ ಸಿನ್ಹಾ ಬಲವಾಗಿ ಪ್ರತಿರೋಧಿಸಿದಾಗ ಇವರನ್ನು ಚಲಿಸುವ ರೈಲಿನಿಂದ ಹೊರತಳ್ಳುತ್ತಾರೆ. ಕಗ್ಗತ್ತಲಿನಲ್ಲಿ ನಡೆದ ಈ ಘಟನೆ ಅರುಣಿಮಾ ಸಿನ್ಹಾರ ಇನ್ನೊಂದು ಹಳಿಯ ಮೇಲೆ ಬೀಳುತ್ತಾರೆ. ಅದೇ ಸಂದರ್ಭದಲ್ಲಿ ಆ ಹಳಿಯ ಮೇಲೆ ಬರುತ್ತಿದ್ದ ರೈಲು ಅವರ ಎಡಗಾಲಿನ ಮೇಲೆ ಹರಿದು ಬಿಡುತ್ತದೆ. ಆ ರಾತ್ರಿ ಅರುಣಿಮಾ ಸಿನ್ಹಾರವರ ಪಾಲಿಗೆ ಅದೆಷ್ಟು ಭಯಾನಕವಾಗಿತ್ತೆಂದರೆ, ಆ ಹಳಿಗಳ ಮೇಲೆ ಸುಮಾರು 49 ರೈಲುಗಳು ರಾತ್ರಿ ಇಡೀ ಸಂಚರಿಸುತ್ತವೆ. ಆ ರಾತ್ರಿಯಲ್ಲಿ ಅವರು ತಮ್ಮ ಆತ್ಮವಿಶ್ವಾಸ ಮತ್ತು ಅದೃಷ್ಟದ ಬಲದಿಂದ ಸಾವನ್ನೇ ಗೆದ್ದು ಬರುತ್ತಾರೆ. ರಾತ್ರಿ ಇಡೀ ರಕ್ತ ಸೋರಿಕೆಯಾಗಿ ನಿತ್ರಾಣವಾಗಿದ್ದ ಅರುಣಿಮಾ ಸಿನ್ಹಾರನ್ನು ಮುಂಜಾನೆ ಗಮನಿಸಿದ ಅಲ್ಲಿಯೇ ಹತ್ತಿರದ ಬರೀಲಿಯಾ ಎಂಬ ಹಳ್ಳಿಯ ರೈತರು ಜಿಲ್ಲಾಸ್ಪತ್ರೆಗೆ ದಾಖಲಿಸುತ್ತಾರೆ. ಆದರೂ ಅವರಿಗೆ ದುರಾದೃಷ್ಟ ಬೆಂಬಿಡಲಿಲ್ಲ ನೋಡಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಅರವಳಿಕೆ ಮುದ್ದು ಇಲ್ಲದ ಕಾರಣ ಅವಳ ಕಾಲಿನ ಶಸ್ತ್ರಚಿಕಿತ್ಸೆ ಸಾಧ್ಯವಾಗದೆ ರಕ್ತ ಸೋರಿಕೆ ಹೆಚ್ಚಾಗಿರುವುದರಿಂದ ಅವರ ಕಾಲನ್ನು ಕತ್ತರಿಸುವ ಸಂದರ್ಭ ಬರುತ್ತದೆ. ಆದರೆ ಅರವಳಿಕೆ ಮದ್ದು ಇಲ್ಲದಿದ್ದರೂ ಆ ಜೀವ ಉಳಿಸಿಕೊಳ್ಳುವ ಛಲದೊಂದಿಗೆ ಅರುಣಿಮಾ ಸಿನ್ಹಾ ತನ್ನ ಕಾಲನ್ನು ಕತ್ತರಿಸಲು, ಜೀವವನ್ನು ಉಳಿಸಲು ವೈದ್ಯರನ್ನು ಬೇಡಿಕೊಳ್ಳುತ್ತಾರೆ. ಹೀಗೆ ಸಾವನ್ನು ಗೆದ್ದ ಅರುಣಿಮಾ ಸಿನ್ಹಾ ಹೆಚ್ಚಿನ ಚಿಕಿತ್ಸೆಗಾಗಿ ಏಮ್ಸ್ ದೆಹಲಿಯಲ್ಲಿ ದಾಖಲಾಗುತ್ತಾರೆ. ರಾಷ್ಟ್ರೀಯ ಆಟಗಾರ್ತಿಯಾಗಿರುವುದರಿಂದ ಅವಳ ಸುದ್ದಿ ಎಲ್ಲರಿಗೂ ಹಬ್ಬಿ ಸಮೂಹ ಮಾಧ್ಯಮಗಳಲ್ಲಿ ಊಹಾಪೋಹದ ಸುದ್ದಿಗಳು ಬಿತ್ತರವಾಗುತ್ತವೆ. ಕೆಲವು ವಾಹಿನಿಗಳು ಅರುಣಿಮಾ ಸಿನ್ಹಾ ಟಿಕೆಟ್ ಇಲ್ಲದೆ ರೈಲ್ವೆಯಲ್ಲಿ ಸಂಚರಿಸುತ್ತಿದ್ದರು, TC ಬಂದ ತಕ್ಷಣ ತಪ್ಪಿಸಿಕೊಳ್ಳಲು ರೈಲಿನಿಂದ ಹಾರಿದ್ದಾರೆಂದು, ಇನ್ನೂ ಕೆಲವು ಮಾಧ್ಯಮಗಳು ಅರುಣಿಮಾ ಸಿನ್ಹಾ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆಂದು ಸುದ್ದಿಯನ್ನು ಬಿತ್ತರಿಸುತ್ತವೆ. ಇಂತಹ ಊಹಾಪೋಹದ ಸುದ್ದಿಗಳು ಕಿವಿಗೆ ಬೀಳುತ್ತಿದ್ದಂತೆ ಅವರು ಜರ್ಜರಿತರಾಗುತ್ತಾರೆ. ಆದರೂ ಎದೆಗುಂದದೆ ಆಸ್ಪತ್ರೆಯ ಹಾಸಿಗೆಯಲ್ಲಿಯೇ ಒಂದು ನಿರ್ಣಯಕ್ಕೆ ಬರುತ್ತಾರೆ. ದೇವರು ನನ್ನ ಕಾಲು ಕಿತ್ತುಕೊಂಡರೇನಂತೆ, ನನ್ನ ಛಲವನ್ನು ಕಿತ್ತುಕೊಳ್ಳಲಿಲ್ಲ, ಏನಾದರೂ ಅಸಾಧ್ಯವಾದುದನ್ನು ಸಾಧಿಸಲೇಬೇಕು ಎಂದು ಪಣ ತೊಡುತ್ತಾರೆ. ಆಸ್ಪತ್ರೆಯಿಂದ ನೇರವಾಗಿ ಹೊರಟು ಭೇಟಿಯಾಗಿದ್ದು ಮೌಂಟ್ ಎವರೆಸ್ಟ್ ಅನ್ನು ಏರಿದ ಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್ರನ್ನು.
ಕೃತಕ ಕಾಲನ್ನು ಹೊಂದಿದ್ದರೂ ಮೌಂಟ್ ಎವರೆಸ್ಟ್ ಏರುವ ಮಹದಾಶೆಯನ್ನು ಹೊತ್ತು ಬಂದ ಅರುಣಿಮಾ ಸಿನ್ಹಾರ ಆತ್ಮವಿಶ್ವಾಸಕ್ಕೆ ಬಚೇಂದ್ರಿ ಪಾಲರು ಧಕ್ಕೆ ತರಲಿಲ್ಲ. ಅಗತ್ಯ ಸಲಹೆ ಮಾರ್ಗದರ್ಶನವನ್ನು ನೀಡಿದರು. ಅನಂತರ ಅರುಣಿಮಾ ಸಿನ್ಹಾ ಉತ್ತರ ಕಾಶಿಯಲ್ಲಿರುವ ಪರ್ವತಗಳನ್ನು ಏರುವ ತರಬೇತಿ ಸಂಸ್ಥೆಗೆ ಸೇರಿ ಅಗತ್ಯ ತರಬೇತಿ ಪಡೆಯುತ್ತಾರೆ. ಕನಸು ನನಸಾಗುವ ದಿನ ಬಂದೇ ಬಿಡ್ತು ನೋಡಿ. 2013 ಮೇ ತಿಂಗಳಲ್ಲಿ ಎವರೆಸ್ಟ್ ಹತ್ತಲು ಮುನ್ನುಗ್ಗುತ್ತಾರೆ. ಬಂಧುಗಳೇ, 2 ಕಾಲುಗಳನ್ನು ಹೊಂದಿರುವ ಸದೃಢ ಪರ್ವತಾರೋಹಿಗಳೇ ಆ ಹಿಮಚ್ಛಾದಿತ ಎವರೆಸ್ಟನ್ನು ಹತ್ತುವಾಗ ಅಪಘಾತಕ್ಕೆ ಒಳಗಾಗಿದ್ದುಂಟು. ಹೀಗಿರುವಾಗ ಮೌಂಟ್ ಎವರೆಸ್ಟ್ ಹತ್ತುವ ಅರುಣಿಮಾ ಸಿನ್ಹಾರವರ ಹಾದಿಯು ಅಷ್ಟು ಸುಲಭವಾಗಿರಲಿಲ್ಲ. ಅರುಣಿಮಾ ಸಿನ್ಹಾ ತನ್ನ ಈ ಸಾಧನೆಯ ಪಥದಲ್ಲಿ ಅನೇಕ ಬಾರಿ ಕಾಲು ಜಾರಿ ಕೆಳಕ್ಕೆ ಉರುಳಿದರು. ಹಿಮಗಡ್ಡೆಯ ನಡುವೆ ಸಿಲುಕಿಕೊಂಡರು. ಆದರೂ ಅವರ ಮನೋಸ್ಥೈರ್ಯ ಕಡಿಮೆಯಾಗಲಿಲ್ಲ. ಅಂತಿಮವಾಗಿ ಮೌಂಟ್ ಎವರೆಸ್ಟ್ನ ತುದಿಯ ಹತ್ತಿರದಲ್ಲಿದ್ದಾರೆ. ಅಲ್ಲಿಯೂ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕುತ್ತಾರೆ. ಮೌಂಟ್ ಎವರೆಸ್ಟ್ನ ತುದಿಯು ಕೇವಲ 150 ಮೀಟರ್ಗಳಷ್ಟು ಹತ್ತಿರದಲ್ಲಿ ಇರುವಾಗ ಅವರು ತಂದಿದ್ದ ಆಮ್ಲಜನಕದ ಟ್ಯಾಂಕಿನಲ್ಲಿ ಆಮ್ಲಜನಕದ ಪ್ರಮಾಣ ತೀರಾ ಕಡಿಮೆಯಾಗುತ್ತದೆ. ಅದೆಷ್ಟು ಮುಗಿದು ಹೋಗಿದೆ ಎಂದರೆ ಅವರು ಜೀವವನ್ನೇ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಕಣ್ಣ ಮುಂದೆ 2 ಆಯ್ಕೆಗಳಿವೆ. ಒಂದು, ತಮ್ಮ ಗುರಿಯನ್ನು ಸಾಧಿಸಬೇಕು, ಇನ್ನೊಂದು ಜೀವವನ್ನು ಕಳೆದುಕೊಳ್ಳಬೇಕು. ಸ್ನೇಹಿತರೆ, ಅಂತಹ ಸಂದರ್ಭದಲ್ಲಿ ಅರುಣಿಮಾ ಆಯ್ಕೆ ಮಾಡಿಕೊಂಡಿದ್ದು ತಮ್ಮ ಗುರಿ ಸಾಧನೆ. ಧೈರ್ಯ ಮಾಡಿ ಮೌಂಟ್ ಎವರೆಸ್ಟ್ನ ತುದಿಯ ಕಡೆಗೆ ಮುನ್ನುಗ್ಗುತ್ತಾರೆ. ಮೌಂಟ್ ಎವರೆಸ್ಟ್ನ ತುದಿಯಲ್ಲಿ ಭಾರತದ ಪತಾಕೆಯನ್ನು ಹಾರಿಸಿ ಎವರೆಸ್ಟ್ ಏರಿದ ಪ್ರಥಮ ವಿಕಲಾಂಗ ಮಹಿಳೆ ಎಂಬ ತಮ್ಮ ಹೆಸರನ್ನು ದಾಖಲೆಯ ಪುಟದಲ್ಲಿ ಸೇರಿಸುತ್ತಾರೆ. ಅವರ ಸಾಧನೆಗೆ ಪರಮಾತ್ಮನೇ ಮೆಚ್ಚಿದನೇನೋ ಎಂಬಂತೆ ಅದೇ ಹಾದಿಯಲ್ಲಿ ಬಂದ ಬ್ರಿಟಿಷ್ ಪರ್ವತಾರೋಹಿ ಒಬ್ಬರು ತಮ್ಮ ಹತ್ತಿರವಿದ್ದ ಆಮ್ಲಜನಕದ ಹೆಚ್ಚುವರಿ ಟ್ಯಾಂಕನ್ನು ಅರುಣಿಮಾ ಸಿನ್ಹಾರವರಿಗೆ ನೀಡಿ ಜೀವದಾನ ನೀಡುತ್ತಾರೆ. ಇಂತಹ ಮಹಾನ್ ಸಾಧಕಿ ಅರುಣಿಮಾ ಸಿನ್ಹಾ ಪ್ರಸ್ತುತ ಪ್ರಪಂಚದಲ್ಲಿರುವ ಎಲ್ಲ ಎತ್ತರದ ಶಿಖರಗಳನ್ನು ಏರಿದ್ದಾರೆಂದರೆ ನಮಗೆಲ್ಲರಿಗೂ ಪರಮಾಶ್ಚರ್ಯವೇ ಅಲ್ಲವೇ? ಇವರ ಈ ಸಾಧನೆಯನ್ನು ಗುರುತಿಸಿದ ಭಾರತ ಸರ್ಕಾರ ಅವರಿಗೆ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಉತ್ತರ ಪ್ರದೇಶ ಸರ್ಕಾರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸ್ನೇಹಿತರೆ, ನಮ್ಮ ಮುಂದೆ ಚಿಕ್ಕ ಚಿಕ್ಕ ವೈಫಲ್ಯಗಳಿಂದಲೂ ಹೊರಬರಲಾಗದ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡ ಅನೇಕ ಮಕ್ಕಳು, ವಿದ್ಯಾರ್ಥಿಗಳು, ಬಂಧುಗಳು ಸಿಗುತ್ತಾರೆ. ಇಂಥವರಿಗೆ ಅರುಣಿಮಾ ಸಿನ್ಹಾ ಎನ್ನುವಂತಹ ಸಾಧಕಿ ಸ್ಫೂರ್ತಿಯ ಸೆಲೆಯಾಗಲಿ. ಏನನ್ನಾದರೂ ಹೊಸತು ಸಾಧಿಸುವ ಛಲ ನಮ್ಮ ಮಕ್ಕಳಲ್ಲಿ ಉಕ್ಕಿ ಬರಲಿ. ಇನ್ನೊಂದು ಕಥಾ ಮಾಲಿಕೆಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಇಷ್ಟವಾದರೆ ಈ ವಿಡಿಯೋವನ್ನು ನಿಮ್ಮ ಮಕ್ಕಳಲ್ಲಿ, ಸ್ನೇಹಿತರಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.